ಅಮೆರಿಕದ ಅಹಂಕಾರ ಚೂರು ಚೂರು. ಇದು ಇರಾನ್ ಕಿಚ್ಚಿನ ತಾಕತ್ತು. ನಮಸ್ಕಾರ, ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ತಾನೇ ದೊಡ್ಡಣ್ಣ, ತನ್ನನ್ನ ಮೀರಿಸುವವರು ಯಾರೂ ಇಲ್ಲ ಅಂತ ಎದೆಯುಬ್ಬಿಸಿ ಮೆರೀತಾ ಇದ್ದ ಅಮೆರಿಕಕ್ಕೆ ಇವತ್ತು ಸರಿಯಾದ ಪೆಟ್ಟು ಬಿದ್ದಿದೆ. ಅದು ಎಲ್ಲಿ ಗೊತ್ತಾ? ಇರಾನ್ ದೇಶದ ಚಬಹಾರ್ ಸಮುದ್ರದ ಆಕಾಶದಲ್ಲಿ. ಹೌದು, ಅಮೆರಿಕದ ಹೆಮ್ಮೆಯ ತಾಂತ್ರಿಕ ಅದ್ಭುತವೆಂದೇ ಬಿಂಬಿತವಾಗಿದ್ದ FA-18 ಹಾರ್ನೆಟ್ ಯುದ್ಧ ವಿಮಾನವನ್ನ ಇರಾನ್ನ ಸ್ವದೇಶಿ ನಿರ್ಮಿತ ಕ್ಷಿಪಣಿ ವ್ಯವಸ್ಥೆಯು ಕೇವಲ ಒಂದೇ ಒಂದು ಹೊಡೆತಕ್ಕೆ ನುಚ್ಚು ನೂರು ಮಾಡಿದೆ. ನಾವೆಲ್ಲ ಸಿನಿಮಾದಲ್ಲಿ ನೋಡ್ತೀವಲ್ಲ, ಹಾಗೆ ಆಕಾಶದಲ್ಲಿ ಹಾರ್ತಾ ಇದ್ದ ವಿಮಾನಕ್ಕೆ ಇರಾನ್ನ ಸೈನಿಕರು ಗುರಿ ಇಟ್ಟಿದ್ದೇ ತಡ. ವಿಮಾನ ಬೆಂಕಿಯ ಉಂಡೆಯಾಗಿ ಸಮುದ್ರಕ್ಕೆ ಉರುಳಿ ಬಿದ್ದಿದೆ. ಇದು ಕೇವಲ ಒಂದು ವಿಮಾನ ಬಿದ್ದ ಕಥೆಯಲ್ಲ, ಬದಲಾಗಿ ಅಮೆರಿಕದ ದರ್ಪಕ್ಕೆ ಇರಾನ್ ನೀಡಿದ ಪ್ರಬಲ ಏಟು. ಬರೀ ವಿಮಾನ ಬಿದ್ದದ್ದಷ್ಟೇ ಅಲ್ಲ, ಅದರ ಜೊತೆಗೆ ಅಮೆರಿಕದ ದರ್ಪ ಕೂಡ ನೆಲಕ್ಕೆ ಬಿದ್ದಿದೆ. ಇರಾನ್ ಬಿಡುಗಡೆ ಮಾಡಿರುವ ಈ ವಿಡಿಯೋ ನೋಡಿದ್ರೆ ಯಾರೇ ಆದ್ರೂ ಎದೆ ಜಲ್ ಅನ್ಸುತ್ತೆ. ಇರಾನ್ನ ರೇಡರ್ಗಳ ಕಣ್ತಪ್ಪಿಸಿ ಒಳಗೆ ನುಗ್ಗಿ ಬಿಡಬಹುದು ಅಂತ ಅಮೆರಿಕ ಅನ್ಕೊಂಡಿತ್ತು. ಆದ್ರೆ ಇರಾನ್ ಸೈನ್ಯ ಅದೆಷ್ಟು ಅಲರ್ಟ್ ಆಗಿತ್ತಂದ್ರೆ, ಶತ್ರುವಿನ ವಿಮಾನ ತನ್ನ ಗಡಿ ದಾಟ್ತಾ ಇದ್ದಂತೆ ಅದನ್ನ ಗುರುತಿಸಿ ಕ್ಷಣ ಮಾತ್ರದಲ್ಲಿ ಗಾಳಿಯಲ್ಲೇ ಧೂಳಿಪಟ ಮಾಡಿದೆ. ಅಮೆರಿಕದ ಪೈಲಟ್ ಏನಾಯ್ತು ಅಂತ ಯೋಚಿಸುವ ಮೊದಲೇ ಆ ಲೋಹದ ಹಕ್ಕಿ ಸುಟ್ಟು ಕರಕಲಾಗಿ ಹೋಗಿದೆ. ಅಮೆರಿಕವು ಈ ಸುದ್ದಿಯನ್ನ ಸುಳ್ಳು ಅಂತ ಹೇಳಿ ತನ್ನ ಮರ್ಯಾದೆಯನ್ನ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ನಮ್ಮ ವಿಮಾನವೇ ಬಿದ್ದಿಲ್ಲ ಅಂತ ಸುಳ್ಳು ಕತೆ ಹೇಳ್ತಿದೆ. ಆದ್ರೆ ಇರಾನ್ ಹತ್ರ ಇದಕ್ಕೆಲ್ಲ ಸಾಕ್ಷಿ ಇದೆ. ಇರಾನ್ನ ಸಣ್ಣ ಸಣ್ಣ ಚಾನೆಲ್ಗಳಿಂದ ಹಿಡಿದು ದೊಡ್ಡ ಪತ್ರಿಕೆಗಳವರೆಗೆ ಎಲ್ಲರೂ ಈ ವಿಡಿಯೋವನ್ನ ತೋರಿಸಿ ಅಮೆರಿಕದ ಸುಳ್ಳಿನ ಮುಖವಾಡವನ್ನ ಹರಿದು ಹಾಕಿದ್ದಾರೆ. ಈ ಮೂಲಕ ಇರಾನ್ ಇಂದು ಅಮೆರಿಕದ ಮುಂದೆ ಮಂಡಿಯೂರಿ ನಿಲ್ಲೋದಕ್ಕೆ ಸಾಧ್ಯವಿಲ್ಲ ಎಂಬುದನ್ನ ಸಾಬೀತುಪಡಿಸಿದೆ. ಇರಾನ್ ಕೇವಲ ಯುದ್ಧದ ಮೈದಾನದಲ್ಲಿ ಮಾತ್ರವಲ್ಲ, ರಾಜತಾಂತ್ರಿಕತೆಯಲ್ಲೂ ಅಮೆರಿಕವನ್ನ ಸೋಲಿಸಿದೆ. ಅಮೆರಿಕವು ಶಾಂತಿಯ ಹೆಸರಿನಲ್ಲಿ ಇರಾನ್ ಮೇಲೆ ಹೇರಲು ಹೊರಟಿದ್ದ 15 ಕಠಿಣ ನಿಯಮಗಳನ್ನ ಇರಾನ್ ಧೈರ್ಯವಾಗಿ ತಿರಸ್ಕರಿಸಿದೆ. ನಮ್ಮ ದೇಶದ ಮೇಲೆ ದಾಳಿ ಮಾಡಿ ಹಾನಿ ಉಂಟು ಮಾಡಿದ ಅಮೆರಿಕ ಅದರ ಪರಿಹಾರವನ್ನ ನೀಡಬೇಕು, ಇಲ್ಲದಿದ್ರೆ ನಿಮ್ಮ ಒಂದೊಂದು ವಿಮಾನವನ್ನು ಹೀಗೆ ಹಕ್ಕಿಗಳ ತರ ಹೊಡೆದು ಉರುಳಿಸ್ತೀವಿ ಅಂತ ಅಮೆರಿಕಕ್ಕೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿ ನಮ್ಮದು, ಇಲ್ಲಿ ನಮ್ಮದೇ ಅಧಿಕಾರ ಅಂತ ಇರಾನ್ ಘರ್ಜಿಸಿದೆ. ಈ ಮೂಲಕ ಅಮೆರಿಕದ ದಬ್ಬಾಳಿಕೆಗೆ ಮಣಿಯುವ ದಿನಗಳು ಹೋದ್ವು ಅಂತ ಇರಾನ್ ಸಾಬೀತು ಮಾಡಿದೆ. ನೋಡಿ, ಅಮೆರಿಕ ಎಷ್ಟೇ ದೊಡ್ಡ ಶಕ್ತಿ ಅಂತ ಜಗತ್ತು ಅಂದುಕೊಂಡಿದ್ರು, ಇರಾನ್ ತನ್ನ ಸ್ವದೇಶಿ ತಂತ್ರಜ್ಞಾನದಿಂದಲೇ ಅವರಿಗೆ ಶಾಕ್ ಕೊಟ್ಟಿದೆ. ಇವತ್ತು ಇರಾನ್ನ ಕ್ಷಿಪಣಿಗಳು ಅಮೆರಿಕದ ಅತ್ಯಾಧುನಿಕ ವಿಮಾನಕ್ಕಿಂತಲೂ ವೇಗವಾಗಿದೆ, ಹೆಚ್ಚು ನಿಖರವಾಗಿದೆ. ಇರಾನ್ನ ಪ್ರತಿಭೆ ಮತ್ತು ದೇಶಭಕ್ತಿಯ ಮುಂದೆ ಅಮೆರಿಕದ ಡಾಲರ್ ಶಕ್ತಿ ಕೆಲಸ ಮಾಡ್ತಾ ಇಲ್ಲ. ಅನ್ಯಾಯ ಮಾಡುವ ದೊಡ್ಡಣ್ಣನಿಗೆ ಒಬ್ಬ ಸಣ್ಣವನು ಹೇಗೆ ಬುದ್ಧಿ ಹೇಳಬಹುದು ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಈಗ ಅಮೆರಿಕದ ಮುಂದೆ ಎರಡೇ ಎರಡು ದಾರಿಗಳಿವೆ. ಒಂದು, ಇರಾನ್ನ ಷರತ್ತುಗಳನ್ನ ಒಪ್ಪಿಕೊಂಡು ಸುಮ್ಮನೆ ತನ್ನ ಹಡಗುಗಳನ್ನ ತಗೊಂಡು ಸಮುದ್ರ ಬಿಟ್ಟು ಓಡಿ ಹೋಗೋದು. ಇಲ್ಲ ಅಂದ್ರೆ ಇನ್ನೂ ಇಂತಹ 10 ವಿಮಾನಗಳನ್ನ ಕಳ್ಕೊಂಡು ಜಗತ್ತಿನ ಮುಂದೆ ಹಗುರವಾಗೋದು. ಸತ್ಯ ಯಾವಾಗ್ಲೂ ಗೆಲ್ಲುತ್ತೆ ಅನ್ನೋದಕ್ಕೆ ಇವತ್ತು ಇರಾನ್ ಪಡೆದ ಈ ಗೆಲುವೇ ಪುರಾವೆ. ಸಮಾಜಕ್ಕಾಗಿ ನೋಡ್ತಾ ಇರಿ ಕನ್ನಡ ನ್ಯೂಸ್. ನಮಸ್ಕಾರ.